ಗಡಿನಾಡು ಬಳ್ಳಾರಿಯಲ್ಲಿ ರೈತರಿಗೆ ಒಂದಾದ ಮೇಲೆ ಒಂದೊಂದು ಸಂಕಷ್ಟ ಶುರುವಾಗ್ತಾ ಇರತಕ್ಕಂಥದ್ದು. ಮೆಣಸಿನಕಾಯಿ ಬೆಲೆ ಕುಸಿತದಿಂದ ರೈತರು ಸಂಕಷ್ಟಕ್ಕೀಡಾಗಿದ್ರು. ಅದಾದ ಬಳಿಕ ಆಲೆಕಲ್ಲು ಮಳೆಯಿಂದ ಭತ್ತದ ಬೆಳೆ ನಾಶವಾಗಿತ್ತು. ಇದೀಗ ಟೊಮೊಟೊ ಬೆಳೆ ಸರದಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ರೈತರು ಟೊಮೊಟೊ ಗಿಡಗಳನ್ನ ಕೀಳ್ತಾ ಇದ್ದಾರೆ. ಅಂದ್ರೆ ಈ ಗಿಡದಲ್ಲಿ ಟೊಮೊಟೊ ಇದ್ರೂ ಕೂಡ ಕಿತ್ತು ಬಿಸಾಕ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈಗಾಗಲೇ ಸಾಕಷ್ಟು ಟೊಮೊಟೊ ಬೆಳೆಯನ್ನು ಬೆಳೆದಿದ್ರು ರೈತರು. ಆದರೆ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ. ಹೀಗಾಗಿ ಎಲ್ಲ ಟೊಮೊಟೊ ಗಿಡಗಳನ್ನು ಕೀಳ್ತಾ ಇದ್ದಾರೆ. ಈ ಒಂದು ಟೊಮೊಟೊವನ್ನು ಸಂಪೂರ್ಣವಾಗಿ ಕೀಳ್ತಾ ಇರ್ತಕ್ಕಂಥ ಕಾರಣ ಏನು ಅಂದರೆ, ಬೆಲೆ ಕುಸಿತ ಉಂಟಾಗಿರ್ತಕ್ಕಂಥದ್ದು. ಈ ಒಂದು ಟೊಮೊಟೊ ಹಣ್ಣುಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಕನಿಷ್ಠ ಖರ್ಚಿಗೆ ಕೂಡ ಆಗೋದಿಲ್ಲ. ಹೀಗಾಗಿ ಇವನ್ನೆಲ್ಲವನ್ನು ಕೂಡ ಕಿತ್ತು ಹಾಕ್ತಾ ಇರ್ತಕ್ಕಂಥದ್ದು. ಸುಮಾರು ಬಳ್ಳಾರಿ ಜಿಲ್ಲೆಯ ವಿವಿಧೆಡೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಟೊಮೊಟೊ ಬೆಳೆಯನ್ನು ಬೆಳೆದಿದ್ರು. ಆದರೆ ಬೆಲೆ ಕುಸಿತದಿಂದ ಸಾಕಷ್ಟು ಹಾಳಾಗಿರ್ತಕ್ಕಂಥದ್ದು, ಅಂದರೆ ನಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ರೈತರು. ಹೀಗಾಗಿ ಎಲ್ಲವನ್ನು ಕೂಡ ಟೊಮೊಟೊ ಬೆಳೆ ಇದ್ದರೂ ಕೂಡ ಅದನ್ನು ಮಾರುಕಟ್ಟೆಗೆ ಒಯ್ದೆ ಈ ರೀತಿಯಾಗಿ ಕಿತ್ತು ಹಾಕ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇನ್ನೂ ಸಾಕಷ್ಟು ಹಣ್ಣುಗಳಿರ್ತಕ್ಕಂಥದ್ದು, ಕಾಯಿಗಳಿರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಕಿತ್ತು ಇದೇ ರೀತಿಯಾಗಿ ಜಮೀನಲ್ಲಿ ಬಿಡ್ತಾ ಇದ್ದಾರೆ. ಇದು ಕೇವಲ ಬಳ್ಳಾರಿ ಜಿಲ್ಲೆಯಲ್ಲ, ಕೊಳಗಲ್ ಗ್ರಾಮದ ಪರಿಸ್ಥಿತಿಯಲ್ಲ, ಕುರುಗೋಡು ತಾಲೂಕು ಮತ್ತು ಕಂಪ್ಲಿ ತಾಲೂಕು ಜೊತೆಗೆ ಬಳ್ಳಾರಿ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯಾಗಿ ಸಾಕಷ್ಟು ಟೊಮೊಟೊ ಬೆಳೆಯನ್ನು ಬೆಳೆದಿದ್ದಾರೆ. ಅವರೆಲ್ಲರೂ ಕೂಡ ಹೀಗೆ ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರ ಇವರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡ್ತಾ ಇಲ್ಲ. ರೈತರು ಪ್ರತಿಭಟನೆಯನ್ನು ಮಾಡಿದರು, ಆದರೂ ಕೂಡ ಇಲ್ಲಿವರೆಗೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಈಗ ರೈತರು ಕೇಳ್ತಾ ಇರ್ತಕ್ಕಂಥದ್ದು ಏನು ಅನ್ನೋದನ್ನು ನೇರವಾಗಿ ರೈತರನ್ನ ಮಾತನಾಡಿಸಿ ಕೇಳೋಣ, ಏನು ಹೇಳ್ತಾರೆ ಅಂತ. ಅಣ್ಣ, ಯಾಕಾಗಿ ಈ ಥರ ಕಿತ್ತು ಬಿಸಾಕ್ತಾ ಇದ್ದೀರಂತ? ಯಾವ ಥರ ಕಿತ್ತಾಕ್ತದೀವಿ ಅಂತಂದರೆ, ಯಾವುದೇ ರೀತಿಯ ರೇಟ್ ಇಲ್ಲ. ಈಗ ವಾರದ ಕೆಳಗೆ ಒಂದು ಮಳೆ ಭರ್ಜರಿ ಧಾರಾಕಾರ ಮಳೆ ಆಗಿತ್ತು ನೈಟು. ಆ ಮಳೆ ಆದಮೇಲೆ ಮತ್ತೆ ನಿನ್ನೆ ಆನೆಕಲ್ ಮಳೆ ಆಗಿದೆ. ರೈತರಿಗೆ ತುಂಬ ಸಂಕಟ ಒದಗಿ ಬಂದಿದೆ. ಅದಕ್ಕಾಗಿ ಹಣ್ಣು ಆಗಿರ್ತಕ್ಕಂಥ ಟಮಟೆ ಕಂಪ್ಲೀಟ್ ನಿನ್ನೆ ಆಗಿರ್ತಕ್ಕಂಥ ಮಳೆ 2 ಮಳೆಗೆ ಸಂಪೂರ್ಣ ಕೆಳಗೆ ಬಿದ್ದು ಕೊಳ್ತೋಗಿಬಿಟ್ಟಿದೆ. ಕೊಳ್ತೋಗಿರೋದ್ರಿಂದ ಯಾವುದೇ ಥರದ ರೇಟು ಸಿಗಂಗಿಲ್ಲ. 10 ರೂಪಾಯಿಗೆ 2-3 ಕೆ ಜಿ 4 ಕೆ ಜಿ ಈ ಥರ ಹೋಗ್ತತೆ. ಇವು ಮಾರಕ್ಕೆ ಕೂಡ ಬರೋಂಗಿಲ್ಲ. ಆಳುಗಳು ಅಟ್ಟು ಅರಿಸಿದರೆ ಆ ಕೂಲಿ ಕೂಡ ಆಗಂಗಿಲ್ಲ. ಆಗಿರೋ ಕಾರಣದಿಂದ ಇದನ್ನು ಕಿತ್ತಿ ದನಗಳಿಗೆ ಕುರಿಗಳಿಗೆ ಹಾಕಂಥ ಪರಿಸ್ಥಿತಿ ಇವತ್ತು ರೈತರದಾಗಿದೆ. 2ರಿಂದ 2.5 ಎಕರೆ ಸೆನ್ಯಾಕಿ ಟೊಮೊಟೊ ಇಟ್ಟಿದ್ದಾರೆ. ಸುಮಾರು ಎಕರೆಗೆ 60ರಿಂದ 70 ಸಾವಿರ ಖರ್ಚು ಬರ್ತಕ್ಕಂಥ ಈ ಟೊಮೊಟೊ ಬೆಳೆ ಇವತ್ತು ರೈತರು ತುಂಬ ದುಃಖದಲ್ಲಿದ್ದಾರೆ. ಇವರು 5 ಎಕರೆ ಭತ್ತ ಬೆಳೆದಿದ್ದಾರೆ. ಅದು ಸೀಡ್ಸ್ ಭತ್ತ. ಅದು ಸುಮಾರು 80,000 ರೂಪಾಯಿ ಒಂದು ಎಕರೆಗೆ, ಏನಿಲ್ಲ ಅಂತಂದ್ರೆ ₹1,00,000 ಮೇಲೆ, ಒಂದು 6-7 ಲಕ್ಷ. ಟೊಮೊಟೊದು ಬಂದು ಇವಾಗ ಸುಮಾರು ಏನಿಲ್ಲ ಅಂದರೆ ಒಂದು 3 ಲಕ್ಷ 4 ಲಕ್ಷ ಸೆನ್ಯಾಕ ಇದು ಲಾಸ್ ಆಗಿದೆ. ಅದಕ್ಕೋಸ್ಕರ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ನಾಗೇಂದ್ರ ಸಾರ್ ಅವರು ಮೊನ್ನೆ ಕೃಷಿ ಇಲಾಖೆಗೆ, DC ಸಾಹೇಬರಿಗೆ, ಮೊನ್ನೆ ತಹಸೀಲ್ದಾರು ಮತ್ತು RI ಸಾಹೇಬರಿಗೆ, ವಿಲೇಜ್ ಕಂಟ್ರಿಗೆ ಕೂಡಲೇ ಪರಿಶೀಲನೆ ಮಾಡೋಕ್ಕೆ ಕಳಿಸಿ ಇದಕ್ಕೆ ಸೂಕ್ತ ಪರಿಹಾರ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಯಜಮಾನ್ರೆ, ನೀವು ಎಷ್ಟು ಎಕರೆ ಟೊಮೊಟೊ ಬೆಳೆದಿದ್ದೀರಾ? ಅಂದರೆ ನೀವು ನೋಡಿದಾಗ ಎಷ್ಟು ನಿಮ್ಮ ತಾಲೂಕಿನಲ್ಲಿ ಬೆಳೆದಿರ್ಬೋದು, ಎಷ್ಟು ಪರಿಹಾರ ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ಸರ್ಕಾರದಿಂದ? ಇದು 2 ಎಕರೆ ಟೊಮೆಟೊ ಸರ್. 2 ಎಕರೆ 3 ಎಕರೆ ಟೊಮೆಟೆ. 2 ಎಕರೆ 3 ಎಕರೆ ಟೊಮೆಟೆ ಸರ್. ಟೊಮೆಟೊ ಆದ್ರೆ ಇದು ಏನು ಬೆಳೆ ಏನು ಬರೋಂಗಿಲ್ಲ, ಇದು ಏನು ಬಿಡೋಂಗಿಲ್ಲ ಸರ್. ಮಳೆ ಬಂದು ನಷ್ಟ ಆಗಿಬಿಡತ್ತೆ. ಅದು ಕೂಲಿ ಕೂಡ ಬರೋಂಗಿಲ್ಲ ಸರ್. ಕೂಲಿ ಕೂಡ ಬರೋಂಗಿಲ್ಲ. ಕೂಲಿ ಸುತ್ತ ಅರ್ಧ ಕೂಲಿ ಸುತ್ತ ಬರೋಂಗಿಲ್ಲ. ಕೂಲಿ ಆದ್ರೆ ಸುತ್ತ ಮಾರ್ಕೆಟಿಗೆ ಹಾಕಿ ಹೋದ್ರೆ 50 ರೂಪಾಯಿಗೆ ಒಂದು ಇದು ಕೇಳ್ತಾರೆ ಸರ್. ಇದು 12-13 ಕೆ ಜಿ ಇರ್ತಾವೆ. ಯಾರು ಇದು ಏನಾಗೋದಲ್ಲ. ದಯವಿಟ್ಟು ಇದನ್ನು ಎಲ್ಲ ನಾಳೆ ಕುರಿಗಳು ಬಿಟ್ಟು ಮೇಯಿಸ್ಬೇಕು. ಇದು ಏನು ಆಗೋದಲ್ಲ ಸರ್. ಎಲ್ಲ ಕಿತ್ತು ಹಂಗೆ ಕೇಳ್ತೈತಿ ಸರ್. ಏನು ಆಗೋದಲ್ಲ ಸರ್. ಕೂಲಿ ಆಗಂಗಿಲ್ಲ, ಹಿಂಗಲ್ಲ. ನಮ್ಮ ಭಾಳ ಅಧ್ವಾನ ಸರ್ ರೈತರದ್ದು. ಭಾಳ ಪರಿಹಾರ ಎಷ್ಟು ಕೇಳ್ತೀರಿ? ಎಷ್ಟು ಕೊಟ್ಟರೆ ಅನುಕೂಲ ಆಗುತ್ತೆ ರೈತರಿಗೆ ಅಂತ? ಸರ್ ಒಂದು 60-70 ಸಾವಿರ, 1 ಲಕ್ಷ ರೂಪಾಯಿ ಕೊಟ್ಟರೆ, ಒಂದು 60 ಸಾವಿರನ ಕೊಟ್ಟರೆ ಪರಿಹಾರ ಆಯ್ತು ಸರ್. ಆದರೆ ಎಕರೆಗೆ ಒಂದು 60-70 ಸಾವಿರ ಕೊಟ್ಟರೆ ಇದಾಗ್ತದೆ ಸರ್. ಮತ್ತು ಖರ್ಚೇ 60-70 ಸಾವಿರ ಸರ್. ಅದು ಸರ್ ಇದೆಲ್ಲ ಇದಿಷ್ಟು ರೈತರ ಮಾತು. ಅಂದರೆ ಇಲ್ಲಿ ಕೇವಲ ದರ ಕುಸಿತ ಮಾತ್ರವಲ್ಲ, ಇಲ್ಲಿ ಆಗಾಗ ಬೀಳ್ತಾ ಇರ್ತಕ್ಕಂಥ ಆಲೆಕಲ್ಲು ಮಳೆಯಿಂದಾಗಿ ಟೊಮೊಟೊ ಹಣ್ಣು ಜಮೀನಿನಲ್ಲಿ ಕೊಳಿತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ, ಈ ದೊಡ್ಡ ದೊಡ್ಡ ಆಲೆಕಲ್ಲುಗಳು ಬಿದ್ದಾಗ, ಟೊಮೊಟೊ ಹಣ್ಣಿನ ಮೇಲೆ ಬಿದ್ದಾಗ ಈ ರೀತಿಯಾಗಿ ಕೊಳೆತು ಹೋಗ್ತಾ ಇರ್ತಕ್ಕಂಥದ್ದು. ಇದು ಕೂಡ ಈ ಗಿಡಗಳನ್ನು ಕೀಳೋದಕ್ಕೆ ಒಂದು ಕಾರಣ ಅಂತ ಇಲ್ಲಿ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ದರ ಕುಸಿತದ ಜೊತೆಗೆ ಮಳೆಯಿಂದಲೂ ಕೂಡ ರೈತರು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಈಗಲಾದರೂ ಕೂಡ ಕಣ್ಣು ಬಿಟ್ಟು ರೈತರಿಗೆ ಕನಿಷ್ಠ 50ರಿಂದ 60 ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ರೈತರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಡಿನಾಡು ಬಳ್ಳಾರಿಯಲ್ಲಿ ರೈತರಿಗೆ ಒಂದಾದ ಮೇಲೆ ಒಂದೊಂದು ಸಂಕಷ್ಟ ಶುರುವಾಗ್ತಾ ಇರ್ತಕ್ಕಂಥದ್ದು. ಮೆಣಸಿನಕಾಯಿ ಬೆಲೆ ಕುಸಿತದಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದರು. ಅದಾದ ಬಳಿಕ ಆಲೆಕಲ್ಲು ಮಳೆಯಿಂದ ಭತ್ತದ ಬೆಳೆ ನಾಶವಾಗಿತ್ತು. ಇದೀಗ ಟೊಮೊಟೊ ಬೆಳೆ ಸರದಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ರೈತರು
ಟೊಮೊಟೊ ಗಿಡಗಳನ್ನ ಕೀಳ್ತಾ ಇದ್ದಾರೆ. ಅಂದ್ರೆ ಈ ಗಿಡದಲ್ಲಿ ಟೊಮೊಟೊ ಇದ್ರೂ ಕೂಡ ಕಿತ್ತು ಬಿಸಾಕ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈಗಾಗಲೇ ಸಾಕಷ್ಟು ಟೊಮೊಟೊ ಬೆಳೆಯನ್ನ ಬೆಳೆದಿದ್ರು ರೈತರು, ಆದರೆ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ. ಹೀಗಾಗಿ ಎಲ್ಲ ಟೊಮೊಟೊ ಗಿಡಗಳನ್ನ ಕೀಳ್ತಾ ಇದ್ದಾರೆ. ಈ ಒಂದು ಟೊಮೊಟೊವನ್ನ ಸಂಪೂರ್ಣವಾಗಿ ಕೀಳ್ತಾ ಇರ್ತಕ್ಕಂಥ ಕಾರಣ ಏನು ಅಂದ್ರೆ ಬೆಲೆ ಕುಸಿತ ಉಂಟಾಗಿರ್ತಕ್ಕಂಥದ್ದು. ಈ ಒಂದು ಟೊಮೊಟೊ ಹಣ್ಣುಗಳನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಕನಿಷ್ಠ ಖರ್ಚಿಗೆ ಕೂಡ ಆಗೋದಿಲ್ಲ. ಹೀಗಾಗಿ ಇವನ್ನೆಲ್ಲವನ್ನು ಕೂಡ ಕಿತ್ತು ಹಾಕ್ತಾ ಇರ್ತಕ್ಕಂಥದ್ದು. ಸುಮಾರು ಬಳ್ಳಾರಿ ಜಿಲ್ಲೆಯ ವಿವಿಧೆಡೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಟೊಮೊಟೊ ಬೆಳೆಯನ್ನ ಬೆಳೆದಿದ್ರು. ಆದರೆ ಬೆಲೆ ಕುಸಿತದಿಂದ ಸಾಕಷ್ಟು ಹಾಳಾಗಿರ್ತಕ್ಕಂಥದ್ದು, ಅಂದರೆ ನಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ರೈತರು. ಹೀಗಾಗಿ ಎಲ್ಲವನ್ನು ಕೂಡ ಟೊಮೊಟೊ ಬೆಳೆ ಇದ್ರೂ ಕೂಡ ಅದನ್ನು ಮಾರುಕಟ್ಟೆಗೆ ಒಯ್ದೆ ಈ ರೀತಿಯಾಗಿ ಕಿತ್ತು ಹಾಕ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇನ್ನೂ ಸಾಕಷ್ಟು ಹಣ್ಣುಗಳಿರ್ತಕ್ಕಂಥದ್ದು, ಕಾಯಿಗಳಿರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಕಿತ್ತು ಇದೇ ರೀತಿಯಾಗಿ ಜಮೀನಲ್ಲಿ ಬಿಡ್ತಾ ಇದ್ದಾರೆ. ಇದು ಕೇವಲ ಬಳ್ಳಾರಿ ಜಿಲ್ಲೆಯಲ್ಲ, ಕೊಳಗಲ್ ಗ್ರಾಮದ ಪರಿಸ್ಥಿತಿಯಲ್ಲ, ಕುರುಗೋಡು ತಾಲೂಕು ಮತ್ತು ಕಂಪ್ಲಿ ತಾಲೂಕು ಜೊತೆಗೆ ಬಳ್ಳಾರಿ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯಾಗಿ ಸಾಕಷ್ಟು ಟೊಮೊಟೊ ಬೆಳೆಯನ್ನು ಬೆಳೆದಿದ್ದಾರೆ. ಅವರೆಲ್ಲರೂ ಕೂಡ ಹೀಗೆ ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರ ಇವರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡ್ತಾ ಇಲ್ಲ. ರೈತರು ಪ್ರತಿಭಟನೆಯನ್ನು ಮಾಡಿದರು, ಆದರೂ ಕೂಡ ಇಲ್ಲಿವರೆಗೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಈಗ ರೈತರು ಕೇಳ್ತಾ ಇರ್ತಕ್ಕಂಥದ್ದು ಏನು ಅನ್ನೋದನ್ನ ನೇರವಾಗಿ ರೈತರನ್ನ ಮಾತನಾಡಿಸಿ ಕೇಳೋಣ, ಏನು ಹೇಳ್ತಾರೆ ಅಂತ. ಅಣ್ಣ, ಯಾಕಾಗಿ ಈ ಥರ ಕಿತ್ತು ಬಿಸಾಕ್ತಾ ಇದ್ದೀರಂತ? ಯಾವ ಥರ ಕಿತ್ತಾಗ್ತದೀವಿ ಅಂತಂದರೆ ಯಾವುದೇ ರೀತಿಯ ರೇಟ್ ಇಲ್ಲ. ಈಗ ವಾರದ ಕೆಳಗೆ ಒಂದು ಮಳೆ ಭರ್ಜರಿ ಧಾರಾಕಾರ ಮಳೆ ಆಗಿತ್ತು ನೈಟು. ಆ ಮಳೆ ಆದಮೇಲೆ ಮತ್ತೆ ನಿನ್ನೆ ಆನೆಕಲ್ ಮಳೆ ಆಗಿದೆ. ರೈತರಿಗೆ ತುಂಬ ಸಂಕಟ ಒದಗಿ ಬಂದಿದೆ. ಅದಕ್ಕಾಗಿ ಹಣ್ಣು ಆಗಿರ್ತಕ್ಕಂಥ ಟಮಟೆ ಕಂಪ್ಲೀಟ್ ನಿನ್ನೆ ಆಗಿರ್ತಕ್ಕಂಥ ಮಳೆ 2 ಮಳೆಗೆ ಸಂಪೂರ್ಣ ಕೆಳಗೆ ಬಿದ್ದು ಕೊಳ್ತೋಗ್ಬಿಟ್ಟಿದೆ. ಕೊಳ್ತೋಗಿರೋದ್ರಿಂದ ಯಾವುದೇ ಥರದ ರೇಟು ಸಿಗಂಗಿಲ್ಲ. 10 ರೂಪಾಯಿಗೆ 2-3 kg 4 kg ಈ ಥರ ಹೋಗ್ತತೆ. ಇವು ಮಾರಕ್ಕೆ ಕೂಡ ಬರೋಂಗಿಲ್ಲ. ಆಳುಗಳು ಅಟ್ಟು ಅರಿಸಿದರೆ ಆ ಕೂಲಿ ಕೂಡ ಆಗಂಗಿಲ್ಲ. ಆಗಿರೋ ಕಾರಣದಿಂದ ಇದನ್ನು ಕಿತ್ತಿ ದನಗಳಿಗೆ ಕುರಿಗಳಿಗೆ ಹಾಕಂಥ ಪರಿಸ್ಥಿತಿ ಇವತ್ತು ರೈತರದಾಗಿದೆ. 2ರಿಂದ 2.5 ಎಕರೆ ಸೆನ್ಯಾಕ ಟೊಮೊಟೊ ಇಟ್ಟಿದ್ದಾರೆ. ಸುಮಾರು ಎಕರೆಗೆ 60ರಿಂದ 70 ಸಾವಿರ ಖರ್ಚು ಬರ್ತಕ್ಕಂಥ ಈ ಟೊಮೊಟೊ ಬೆಳೆ ಇವತ್ತು ರೈತರು ತುಂಬ ದುಃಖದಲ್ಲಿದ್ದಾರೆ. ಇವರು 5 ಎಕರೆ ಭತ್ತ ಬೆಳೆದಿದ್ದಾರೆ, ಅದು ಸೀಡ್ಸ್ ಭತ್ತ. ಅದು ಸುಮಾರು 80,000 ರೂಪಾಯಿ ಒಂದು ಎಕರೆಗೆ, ಏನಿಲ್ಲ ಅಂತಂದ್ರೆ ಲಕ್ಷ ರೂಪಾಯಿ ಮೇಲೆ, ಒಂದು 6-7 ಲಕ್ಷ. ಟೊಮೊಟೊದು ಬಂದು ಇವಾಗ ಸುಮಾರು ಏನಿಲ್ಲ ಅಂದರೆ ಒಂದು 3 ಲಕ್ಷ 4 ಲಕ್ಷ ಸೆನ್ಯಾಕ ಇದು ಲಾಸ್ ಆಗಿದೆ. ಅದಕ್ಕೋಸ್ಕರ ಮೊನ್ನೆ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ನಾಗೇಂದ್ರ ಸಾರ್ ಅವರು ಮೊನ್ನೆ ಕೃಷಿ ಇಲಾಖೆಗೆ, DC ಸಾಹೇಬರಿಗೆ, ಮೊನ್ನೆ ತಹಸೀಲ್ದಾರು ಮತ್ತು RI ಸಾಹೇಬರಿಗೆ, ವಿಲೇಜ್ ಕಂಟ್ರಿಗೆ ಕೂಡಲೇ ಪರಿಶೀಲನೆ ಮಾಡೋಕ್ಕೆ ಕಳಿಸಿ ಇದಕ್ಕೆ ಸೂಕ್ತ ಪರಿಹಾರ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಯಜಮಾನ್ರೆ, ನೀವು ಎಷ್ಟು ಎಕರೆ ಟೊಮೊಟೊ ಬೆಳೆದಿದ್ದೀರಾ? ಅಂದರೆ ನೀವು ನೋಡಿದಾಗ ಎಷ್ಟು ನಿಮ್ಮ ತಾಲೂಕಿನಲ್ಲಿ ಬೆಳೆದಿರ್ಬೋದು, ಎಷ್ಟು ಪರಿಹಾರ ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ಸರ್ಕಾರದಿಂದ? ಇದು 2 ಎಕರೆ ಟೊಮೆಟೆ ಸರ್, 2 ಎಕರೆ 3 ಎಕರೆ ಟೊಮೆಟೆ, 2 ಎಕರೆ 3 ಎಕರೆ ಟೊಮೆಟೆ ಸರ್. ಟೊಮೆಟೊ ಆದ್ರೆ ಇದು ಏನು ಬೆಳೆಯನ್ನು ಬರೋಂಗಿಲ್ಲ, ಇದು ಏನು ಬಿಡೋಂಗಿಲ್ಲ ಸರ್. ಮಳೆ ಬಂದು ನಷ್ಟ ಆಗಿಬಿಡತ್ತೆ. ಅದು ಕೂಲಿ ಕೂಡ ಬರೋಂಗಿಲ್ಲ ಸರ್, ಕೂಲಿ ಕೂಡ ಬರೋಂಗಿಲ್ಲ. ಕೂಲಿ ಸುತ್ತ ಅರ್ಧ ಕೂಲಿ ಸುತ್ತ ಬರೋಂಗಿಲ್ಲ. ಕೂಲಿ ಆದ್ರೆ ಸುತ್ತ ಮಾರ್ಕೆಟ್ ಯಾಕೆ ಹೋದ್ರೆ 50 ರೂಪಾಯಿಗೆ ಒಂದು ಇದು ಕೇಳ್ತಾರೆ ಸರ್. ಇದು 12-13 kg ಇರ್ತಾವೆ. ಯಾರು ಇದು ಏನಾಗೋದಲ್ಲ. ದಯವಿಟ್ಟು ಇದನ್ನು ಎಲ್ಲ ನಾಳೆ ಕುರಿಗಳು ಪರಿಗಳು ಬಿಟ್ಟು ಮೇಯಿಸ್ಬೇಕು. ಇದು ಏನು ಆಗೋದಲ್ಲ ಸರ್, ಎಲ್ಲ ಕಿತ್ತು ಹಂಗೆ ಕೇಳ್ತೈತಿ ಸರ್. ಏನು ಆಗೋದಲ್ಲ ಸರ್, ಕೂಲಿ ಆಗಂಗಿಲ್ಲ, ಹಿಂಗಲ್ಲ. ನಮ್ಮ ಭಾಳ ಅಧ್ವಾನ ಸರ್ ರೈತರದ್ದು. ಭಾಳ ಪರಿಹಾರ ಎಷ್ಟು ಕೇಳ್ತೀರಿ? ಎಷ್ಟು ಕೊಟ್ಟರೆ ಅನುಕೂಲ ಆಗುತ್ತೆ ರೈತರಿಗೆ ಅಂತ? ಸರ್ ಒಂದು 60-70 ಸಾವಿರ, 1 ಲಕ್ಷ ರೂಪಾಯಿ ಕೊಟ್ಟರೆ, ಒಂದು 60 ಸಾವಿರನ ಕೊಟ್ಟರೆ ಪರಿಹಾರ ಆಯ್ತು ಸರ್. ಆದರೆ ಎಕರೆಗೆ ಒಂದು 60-70 ಸಾವಿರ ಕೊಟ್ಟರೆ ಇದಾಗ್ತದೆ ಸರ್. ಮತ್ತು ಖರ್ಚೇ 60-70 ಸಾವಿರ ಸರ್. ಅದು ಸರ್, ಇದೆಲ್ಲ ಇದಿಷ್ಟು ರೈತರ ಮಾತು. ಅಂದರೆ ಇಲ್ಲಿ ಕೇವಲ ದರ ಕುಸಿತ ಮಾತ್ರವಲ್ಲ, ಇಲ್ಲಿ ಆಗಾಗ ಬೀಳ್ತಾ ಇರ್ತಕ್ಕಂಥ ಆಲೆಕಲ್ಲು ಮಳೆಯಿಂದಾಗಿ ಟೊಮೊಟೊ ಹಣ್ಣು ಜಮೀನಿನಲ್ಲಿ ಕೊಳಿತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಈ ದೊಡ್ಡ ದೊಡ್ಡ ಆಲೆಕಲ್ಲುಗಳು ಬಿದ್ದಾಗ, ಟೊಮೊಟೊ ಹಣ್ಣಿನ ಮೇಲೆ ಬಿದ್ದಾಗ ಈ ರೀತಿಯಾಗಿ ಕೊಳೆತು ಹೋಗ್ತಾ ಇರ್ತಕ್ಕಂಥದ್ದು. ಇದು ಕೂಡ ಈ ಗಿಡಗಳನ್ನು ಕೀಳೋದಕ್ಕೆ ಒಂದು ಕಾರಣ ಅಂತ ಇಲ್ಲಿ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ದರ ಕುಸಿತದ ಜೊತೆಗೆ ಮಳೆಯಿಂದಲೂ ಕೂಡ ರೈತರು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಈಗಲಾದರೂ ಕೂಡ ಕಣ್ಣು ಬಿಟ್ಟು ರೈತರಿಗೆ ಕನಿಷ್ಠ 50ರಿಂದ 60 ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ರೈತರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.